ಇನ್ನು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಅಭಿಯಾನ ಅಂತಕ್ಕಂಥದ್ದು ತಾರಕಕ್ಕೇರಿ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಕಂಡು ಬರ್ತಾ ಇದೆ. ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಬಣ ದಿಲ್ಲಿಗೆ ಹೋಗಿ ಕೂತಿದೆ. ಬಣ ಬಡಿದಾಟದ ಜೊತೆಗೆ ಈಗ ಸಂಖ್ಯಾ ಪ್ರತಿಷ್ಠೆ ಕೂಡ ಜೋರಾಗ್ತಾ ಇದೆ. ಎರಡೂ ಬಣದ ಮಧ್ಯೆ ಸಂಖ್ಯಾಬಲ ಲೆಕ್ಕಾಚಾರ ನಡೀತಾ ಇದೆ. ಪಕ್ಷದಲ್ಲಿ ಭಿನ್ನರ ಕೈ ಮೇಲಾಗಿದೆಯಾ ಇಲ್ವಾ, ವಿಜಯೇಂದ್ರ ಬಲ ಕುಗ್ಗಿದೆಯಾ ಹಿಗ್ಗಿದೆಯಾ, ಯಾರ ಪರ ಬಲ ಹೆಚ್ಚು ಯಾರ ಪರ ಬಲ ಕಡಿಮೆ, ರಾಜ್ಯ ಬಿಜೆಪಿಯಲ್ಲೀಗ ಸಂಖ್ಯಾ ಲೆಕ್ಕಾಚಾರದ್ದೇ ಚರ್ಚೆಗಳು ಜೋರಾಗ್ತಾ ಇದೆ. ಅಂದರೆ ವಿಜಯೇಂದ್ರ ಬಣದಲ್ಲಿ ಎಷ್ಟು ಸಂಖ್ಯೆ ಇದೆ, ವಿರೋಧಿ ಬಣದಲ್ಲಿ ಎಷ್ಟು ಸಂಖ್ಯೆ ಇದೆ. ಯಾಕೆಂದರೆ ನಾಳೆ ದಿನ ಒಂದು ವೇಳೆ ಏನಾದರೂ ಚುನಾವಣೆ ನಡೆದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವೋಟ್ ಮಾಡೋರು ಯಾರು, ಅವರ ಆಧಾರದಲ್ಲಿ ಬಲ ಹೇಳ್ತಾ ಇದೆ. ವೋಟ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥವ್ರನ್ನ ಲೆಕ್ಕಾಚಾರ ಹಾಕಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟು ಅಂತ. ಈಗ ವಿಜಯೇಂದ್ರಗೆ ಯಾರು ವಿರೋಧ ಅಂತಕ್ಕಂಥದ್ದು ನೋಡೋಣ. ಕೋರ್ ಕಮಿಟಿಯ ಅಷ್ಟೂ ಜನ ಹಿರಿಯ ಸದಸ್ಯರು ವಿಜಯೇಂದ್ರ ವಿರುದ್ಧ ಇದ್ದಾರೆ. ಕೋರ್ ಕಮಿಟಿಯ ಅಷ್ಟೂ ಜನ ಹಿರಿಯ ಸದಸ್ಯರು. ಇನ್ನು ಯತ್ನಾಳ್ ಬಣದ ಸುಮಾರು 20 ಜನ ನಾಯಕರು ಇವರು ವಿಜಯೇಂದ್ರ ವಿರುದ್ಧವಾಗಿ ಇದ್ದಾರೆ. ಇರಲೇಬೇಕಲ್ಲ, ಯತ್ನಾಳ್ ಬಣ ಅಲ್ವಾ. 17 ಸಂಸದರ ಪೈಕಿ ಮುಕ್ಕಾಲು ಭಾಗ ಸಂಸದರು, 17 ಸಂಸದರು ಬಿಜೆಪಿಯವರು, ಅದರಲ್ಲಿ ಮುಕ್ಕಾಲು ಭಾಗ ಸಂಸದರು ವಿಜಯೇಂದ್ರ ವಿರುದ್ಧ ಇದ್ದಾರೆ. ಇನ್ನು ಶಾಸಕರ ಪೈಕಿ 20ರಿಂದ 25% ವಿಜಯೇಂದ್ರಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಲಿ ಶಾಸಕರು. 29 ಜನ ಪರಿಷತ್ ಸದಸ್ಯರಿದ್ದಾರೆ. ಇವರ ಪೈಕಿ 50ರಿಂದ 60% ಜನ ವಿಜಯೇಂದ್ರ ಅವರ ವಿರೋಧಿಗಳು. ಇವರಿಗೆಲ್ಲ ವೋಟಿಂಗ್ ಇದಿದೆ, ಹಕ್ಕಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಇನ್ನು ಕಾರ್ಯಕರ್ತರ ಬಲದಲ್ಲಿ ಹಿಂದೆ ಇದ್ದಾರೆ ಭಿನ್ನರು. ಬಟ್ ಇದು ಕಾರ್ಯಕರ್ತರ ಲೆಕ್ಕ ಬರಲ್ಲ, ಯಾಕೆಂದರೆ ಕಾರ್ಯಕರ್ತರು ವೋಟ್ ಮಾಡಲ್ಲ. ಯಾರಿಗೆ ವೋಟಿಂಗ್ ಅಧಿಕಾರ ಇದೆಯೋ ಅವ್ರ ಲೆಕ್ಕಾಚಾರ ಹೇಳಬೇಕಷ್ಟೆ. ವೋಟ್ ನಾಳೆ ದಿನ ಎಲೆಕ್ಷನ್ ನಡೆಯುತ್ತಲ್ಲ ಅವಾಗ. ಇನ್ನು ವಿಜಯೇಂದ್ರ ಪರ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. 80% BJP ಪದಾಧಿಕಾರಿಗಳು, ಇದೇ ದೊಡ್ಡ ಶಕ್ತಿ ವಿಜಯೇಂದ್ರಗೆ. 80% BJP ಪದಾಧಿಕಾರಿಗಳು ಇವ್ರ ಪರವಾಗಿದ್ದಾರೆ. ಬಹುತೇಕ ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಪರ, ಯಾಕೆಂದರೆ ಮೊನ್ನೆ ತಾನೇ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಜಿಲ್ಲಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಇವ್ರ ಪರವಾಗೇ ಇದ್ದಾರೆ. ಇನ್ನು 65 ಶಾಸಕರ ಪೈಕಿ 75% ವಿಜಯೇಂದ್ರ ಪರ ಇದ್ದಾರಂತೆ. 65 ಶಾಸಕರ ಪೈಕಿ 75% ವಿಜಯೇಂದ್ರ ಅವರ ಪರವಾಗಿದ್ದಾರೆ MLAಗಳು. 17 ಜನ ಸಂಸದರ ಪೈಕಿ 30ರಿಂದ 40% ವಿಜಯೇಂದ್ರ ಪರ ಇದ್ದಾರೆ ಅಂತ. ಅಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ 7-8 ಜನ ಅಂದ್ಕೊಳ್ಳೋಣ ಅಷ್ಟೇ. 7-8 ಜನ ಇವ್ರ ಪರವಾಗಿದ್ದಾರೆ. ಪರಿಷತ್ ಸದಸ್ಯರ ಪೈಕಿ 40ರಿಂದ 45% ಇವ್ರ ಪರವಾಗಿದ್ದಾರೆ. 29 ಜನ ಪರಿಷತ್ತು, ಅದರಲ್ಲಿ 40-45%. ಹೆಚ್ಚಿನ ಪ್ರಮಾಣದ ಕಾರ್ಯಕರ್ತರ ಬಲ ಇದೆ. ಇದು ವರ್ಕ್ ಆಗಲ್ಲ ಅಂತಲೇ ನಾನು ಹೇಳ್ತಾ ಇದ್ದು. ಕಾರ್ಯಕರ್ತರು ಕಟ್ಕೊಂಡು ಏನು ಮಾಡ್ತೀರಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದರೆ ವೋಟ್ ಹಾಕ್ತಾರಲ್ಲ, ಅವರ ಆಧಾರದ ಮೇಲೆ ಬಲ ಲೆಕ್ಕಾಚಾರ ಇರ್ಬೋದು. ವಿಜಯೇಂದ್ರ, ಯಡಿಯೂರಪ್ಪ ಅವರೆಲ್ಲರಿಗೂ ಕೂಡ ಕಾರ್ಯಕರ್ತರ ಬಲ ಜೋರಾಗಿರ್ಬೋದು. ಬಟ್ ಇದು ಹೆಚ್ಚು ಕಡಿಮೆ 50-50 ಅನ್ನೋ ಲೆಕ್ಕದಲ್ಲೇ ಇದೆ. ಎಲೆಕ್ಷನ್ ನಡೆದರೆ ಯಾರು ಬೇಕಾದ್ರೂ ಗೆಲ್ಬೋದು.